ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೆಳಬಿಳ್ಚಿ ಗ್ರಾಮದಲ್ಲಿ ಉರ್ದು ಶಾಲೆಯ ಗಣಿತ ಶಿಕ್ಷಕರನ್ನು ವರ್ಗಾವಣೆ ಮಾಡಿದ್ದು, ಅವರ ವರ್ಗಾವಣೆಯನ್ನು ತಡೆಯುವಂತೆ ಪೋಷಕರು ಮತ್ತು ಮಕ್ಕಳು ಪ್ರತಿಭಟನೆ ನಡೆಸಿದರು. ಈ ಅಪರೂಪದ ಘಟನೆ ನಮ್ಮ ದಾವಣಗೆರೆ ಜಿಲ್ಲೆ ಕೆರೆಬಿಳ್ಚಿ ಗ್ರಾಮದಲ್ಲಿ ನಡೆದಿದ್ದು, ಈ ಪ್ರತಿಭಟನೆಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದಂತಹ ಶಾಬಾಜ್ ಖಾನ್ ಅವರು ಪ್ರತಿಭಟನೆಯನ್ನು ಬೆಂಬಲಿಸಿದರು. ಶಿಕ್ಷಕ ಸೈಯದ್ ಬೇಗ್ ಅವರು ವರ್ಗಾವಣೆಯನ್ನು ನಿಲ್ಲಿಸುವಂತೆ ತಾಲೂಕಿನ ಬಿಇಒ ಅವರನ್ನು ವಿನಂತಿಸಿಕೊಂಡರು. ಸ್ಥಳೀಯ ಮಕ್ಕಳು ಮತ್ತು ಪೋಷಕರು ಶಿಕ್ಷಕರ ವರ್ಗಾವಣೆಯನ್ನು ತಡೆಯುವಂತೆ ಬಿಇಒಗೆ ವಿನಂತಿಸಿಕೊಂಡರು. ವರದಿ ಮಹಮ್ಮದ್ ಇರ್ಫಾನ್ ಕಲಿಗಾರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ದಾವಣಗೆರೆ ಜಿಲ್ಲೆ ಬಾತಿ ಗ್ರಾಮದಲ್ಲಿ ಇರುವ ಹಜರತ್ ಚಮನ್ ಶಾ ವಲಿ ದರ್ಗಾದಲ್ಲಿ ಗಂಧ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತಾದಿಗಳು ಗಂಧ ಹಾಗೂ ಹೂಮಾಲೆ, ಚಾದರ್ ಅರ್ಪಿಸಿ ಗಂಧ ಕಾರ್ಯಕ್ರಮದಲ್ಲಿ ಪೂಜೆ ಸಲ್ಲಿಸಿದರು. ಹರಕೆ ಹೊತ್ತ ಭಕ್ತಾದಿಗಳು ದರ್ಗಾಗೆ ತೆರಳಿ ಪೂಜೆ ಸಲ್ಲಿಸಿ ಹರಕೆ ತೀರಿಸುವ ವಿಧಾನವು ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ. ಎಲ್ಲಾ ಸಮುದಾಯದವರು ಒಗ್ಗೂಡಿ ತಲತಲಾಂತರದಿಂದ ದರ್ಗಾಗೆ ನಡೆದುಕೊಂಡು ಬಂದು ಗಂಧ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ. ಬಿಎಸ್ಎನ್ಎಲ್ ಟವರ್ ಸ್ಥಾಪನೆ ಹಾಗೂ ನೌಕರರ ವೇತನ ಪರಿಷ್ಕರಣೆಗೆ ಅಧಿವೇಶನದಲ್ಲಿ ದಾವಣಗೆರೆಯ ಸಂಸದರಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒತ್ತಾಯಿಸಿದರು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಆಲೇಶ್ಪುರ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ಮೊಬೈಲ್ ಟವರ್ ಸ್ಥಾಪನೆಯನ್ನು ಕುರಿತು ಸಂಸತ್ ಅಧಿವೇಶನದಲ್ಲಿ ದಾವಣಗೆರೆ ಸಂಸದರಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗಮನ ಸೆಳೆದು ಒತ್ತಾಯಿಸಿದರು. ಶ್ರೀ ಉಜ್ಜಿನಿ ಮರಳಸಿದ್ದೇಶ್ವರ ಸ್ವಾಮಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಶಿಕಾರಿಪುರಕ್ಕೆ ಹೋಗುವಾಗ ಹರಿಹರ ನಗರಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ವಿಜಯೇಂದ್ರ ಅವರ ಅಭಿಮಾನಿಗಳು ಅವರನ್ನು ಸ್ವಾಗತಿಸಿ ಸನ್ಮಾನಿಸಿದರು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು, ಕರ್ನಾಟಕ ಕಂಡಂತ ಅತ್ಯಂತ ಜನಪ್ರಿಯ ಯುವ ನಾಯಕರು ಆದಂತ ಸನ್ಮಾನ್ಯ ಬಿವೈ ವಿಜಯೇಂದ್ರಣ್ಣನವರು ಈಗ ತಾನೇ ಉಜ್ಜಿನಿಯ ಮರಳಸಿದ್ದೇಶ್ವರ ದೇವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ವಯಾ ಹರಿಹರದಿಂದ ಮತ್ತೆ ಶಿಕಾರಿಪುರ ಅವರು ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ವಿಜಯೇಂದ್ರಣ್ಣನ ಸುಮಾರು 100 ಜನ ಅಭಿಮಾನಿಗಳು ಈ ತಡರಾತ್ರಿಯಲ್ಲೂ ಕೂಡ ಅವರನ್ನು ಅಭಿನಂದಿಸಬೇಕು ಅನ್ನೋಂತ ಕಾರಣದಿಂದ ಈ ಒಂದು ಪೊಲೀಸ್ ಸ್ಟೇಷನ್ ಸರ್ಕಲ್ ಅಲ್ಲಿ ನಾವೆಲ್ಲರೂ ಸೇರಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ರಾಜ್ಯಾಧ್ಯಕ್ಷರನ್ನ ಇಲ್ಲಿಂದ ಬೀಳ್ಕೊಟ್ವಿ. ಬಹುಶಃ ಈ ಕರ್ನಾಟಕದ ಎಲ್ಲ ಯುವಕರ ಕೂಗು ಒಂದೇ ಇದೆ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮತ್ತೆ 3 ವರ್ಷಗಳ ಕಾಲ ವಿಜಯೇಂದ್ರಣ್ಣವರು ಮರು ನೇಮಕ ಆಗಬೇಕು. ಅವ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸುಮಾರು 130ಕ್ಕೂ ಹೆಚ್ಚು ಸೀಟ್ಗಳು ಬರೋದ್ರ ಮೂಲಕ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ಪರ ಸರ್ಕಾರ ಬರಬೇಕು ಅಂತಕ್ಕಂಥದ್ದು ಈ ರಾಜ್ಯದ ಜನರ ಕನಸು ಇದೆ, ಯುವಕರ ಕನಸು ಇದೆ. ಹಾಗಾಗಿ ಹರಿಹರೇಶ್ವರ ಮತ್ತೆ ಊರಮ್ಮನ ಆಶೀರ್ವಾದದಿಂದ ಬಹಳ ಅತ್ಯಂತ ಬೇಗ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರಣ್ಣವರು ಮತ್ತೆ ರಾಜ್ಯಾಧ್ಯಕ್ಷರಾಗಿ 3 ವರ್ಷದ ಕಾಲಕ್ಕೆ ಮುಂದುವರಿಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಮೈಸೂರಿನ ನಗರ ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಟ್ಕರ್ ಐಪಿಎಸ್ ಅವರು ಕೆಎಸ್ಒಯುನ ಗಂಗಾ ಆಡಿಟೋರಿಯಂನಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನ್ಯೂ ಕ್ರಿಮಿನಲ್ ಲಾ ಕುರಿತು ಪುನರ್ಮನನ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮಕ್ಕೆ ಜೆಎಸ್ ಕಾನೂನು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಕೆಎಸ್ ಸುರೇಶ್, ವಕೀಲರಾದ ಶ್ರೀ ಸಾವಂತ್ ರವರು ಭಾಗವಹಿಸಿದ್ದರು. ವರದಿ ಉಮರ್ ಫಾರೂಕ್.